ಚೆನ್ನಾಗಿದೆ ಬಾಸ್ ಪಿಕ್ಚರು. ಕ್ಯಾಸ್ಟಿಂಗ್ ಬಗ್ಗೆ ಚೆನ್ನಾಗಿ ತೆಗಿದ್ದಾರೆ. ಓಕೆ, ತುಂಬ ಚೆನ್ನಾಗಿ ಹೀರೋಯಿನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಬ್ರೋ. ಅಣ್ಣವ್ರ ಫೋಟೋ ತೋರಿಸಿದ್ರೆ ತುಂಬ ಲೆಕ್ಕ ಸರ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕಥೆನೇ ಇಷ್ಟ ಆಯಿತು ಸರ್, ಚೆನ್ನಾಗಿದೆ. ವಿಕ್ಕಿ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಗುಡ್ ಗುಡ್. ಮೂವಿ ಬಂದು ತುಂಬ ಚೆನ್ನಾಗಿದೆ. ಒಂಥರ ಹೊಸ ರೀತಿ ವಿಭಿನ್ನವಾದ ಕಥೆ ಇದು. ಹೀರೋ ಮತ್ತು ಡೈರೆಕ್ಟರ್ ಬಂದು ನಮ್ಮೂರವರು, ಚಾಮರಾಜನಗರ ಡಿಸ್ಟಿಕ್ ಅವರು. ಕನ್ನಡ ಇದೊಂಥರ ಹೊಸ ಸ್ಟೋರಿ, ತುಂಬ ಚೆನ್ನಾಗಿದೆ. ಒನ್ ಟೈಮ್ ವಾಚ್ ಎಲ್ಲ ನೋಡ್ಬೋದು. ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ. ಹೀರೋ ತಾಯಿ ಪಾತ್ರ ಮಾಡಿದ್ದೀನಿ. ನೀರೆಲ್ಲ ಈ ಬೆಂಗಳೂರಲ್ಲಿ ಎಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟೆಲ್ಲ ದಾಮ್ ದುಮ್ ಅಂತ ಸುರಿತಾರೆ. ಅವ್ರಿಗೆಲ್ಲ ಇದೊಂದು ನೋಡಿದ್ರೆ ಒಂದು ಪಾಠ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಕುಟುಂಬ ಸಮೇತ ಬಂದು ನೋಡಿ ಈ ಸಿನಿಮಾನ. ಎಲ್ಲ ಬಂದು ಸಪೋರ್ಟ್ ಮಾಡಿ ನೋಡಿ ಫಿಲಮ್ನ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಸೂಪರ್ ಆಗಿದೆ ಸರ್. ನಾವು ಹೇಳೋದ್ಕಿಂತ ಕನ್ನಡ ಜನ ಇನ್ನೂ ನೋಡಬೇಕು, ಇನ್ನೂ ಚೆನ್ನಾಗಿ ಬೆಳಿಬೇಕು ಸರ್. ಫಸ್ಟು ಬೆಳಿಬೇಕು ಸರ್. ಫಸ್ಟು ಎಲ್ಲ ನೋಡಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ. ಸೂಪರ್ ಎಲ್ಲ ಇದೆ. ಎಲ್ಲ ಒಳ್ಳೆ ಸ್ಟೋರಿ ಇತ್ತೀಚೆಗೆ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಲ್ಲರೂ ಹೊಸ ಪ್ರೋತ್ಸಾಹ ಕೊಡಿ ಎಲ್ಲರಿಗೂ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಕಾನ್ಸೆಪ್ಟು ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಸಿನಿಮಾದಲ್ಲಿ ಒಬ್ಬ ಸೈನಿಕ ಸೈಕೋ ಆದರೆ ಹೇಗಿರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹಾಂ, ಚೆನ್ನಾಗಿದೆ ಸರ್. ಇದು ಮಿಲಿಟ್ರಿ ವೆರೈಟೆಡ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ವೈಸ್ ಚೆನ್ನಾಗಿದೆ. ಆ್ಯಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ಏನಂತಂದರೆ ಮೂವಿ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಸೂಪರಾಗಿದೆ. ಅರ್ಥ ಹೇಳಬೇಕು ಅಂದರೆ ವಿಕ್ಕಿ ಸಾರ್ನ ಡೈರೆಕ್ಷನ್ ನೋಡ್ಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಒಂದು ಹಳ್ಳಿ ಸೊಬಗು, ಆ ನೇಚರು, ಆ ಲ್ಯಾಂಗ್ವೇಜು, ಆ ಕ್ಯಾಮ್ರಾ ವರ್ಕು, ಆ ಮೇಕಿಂಗು, ಫೈಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನನ್ನ ಸಿನಿ ಜರ್ನಿಲಿ ನನಗೆ ಮನಸ್ಸಿಗೆ ನಾಟಿದ್ದು ಅಂದರೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಕೂಡ ಅದ್ಭುತವಾಗಿದೆ ಸರ್. ದಯವಿಟ್ಟು ಕೂಡ ನಾನು ಹೇಳೋದು ಯಾರು ಬೇಜಾರು ಮಾಡ್ಕೊಬೇಡಿ, ಯಾರು ಟ್ರೋಲು ಮಾಡಬೇಡಿ. ನಾನು ಯಾರು ಇನ್ನೊಬ್ರು ಈ ಬಗ್ಗೆನೂ ಹೇಳ್ತಾ ಇಲ್ಲ. ಫ್ಯಾನ್ಸ್ ವಾರ ಬಿಟ್ಬಿಟ್ಟು ಕನ್ನಡ ಸಿನಿಮಾ ಬೇರೆ ತಾಯಿನ ನನ್ನ ತಾಯಿ ಅನ್ನೋಕ್ಕಾಗಲ್ಲ ಸರ್. ನನ್ನ ತಾಯಿನೇ ನನ್ನ ತಾಯಿ ಅನ್ಬೋದು. ಬೇರೆ 4 ದಿನ ಊಟ ಹಾಕ್ಬೋದು ಸರ್. ನನ್ನ ತಾಯಿ ಜನ್ಮ ಕೊಟ್ಟಿರ್ತಾಳೆ 9 ತಿಂಗಳು. ಹಂಗೆ ನಮ್ಮ ಸಿನಿಮಾ ಕನ್ನಡ ಸಿನಿಮಾ. ಪ್ರತಿಯೊಬ್ಬರು ಕೂಡ ಬನ್ನಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ.